ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಶ್ರೀ ಕ್ಷೇತ್ರ ಮಂಜುಗುಣಿಯ ವೆಂಕಟರಮಣ ದೇವರ ಮೂಲಸ್ಥಾನವಾದ ಗಿಳಲಗುಂಡಿಗೆ ಹೋಗ್ತಾ ಇದ್ದೀವಿ. ಗಿಳಿಗುಂಡಿ ಅಂತಲೇ ಪ್ರಖ್ಯಾತಿ ಆಗಿದೆ. ಅದು ಜನರ ವಾಡಿಕೆಯಲ್ಲಿ ಗಿಳಿಗುಂಡಿ ಅಂತ ಕರಿತೀವಿ. ಈ ಗಿಳಲಗುಂಡಿ ಅನ್ನೋದು ಸಿರ್ಸಿಯಿಂದ ಒಂದು 20-25 ಕಿಲೋಮೀಟ್ರ್ ಒಳಗಡೆ ಇರೋ ಒಂದು ಸಣ್ಣ ಸುಂದರವಾದ ಹಳ್ಳಿ. ಅಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ. ರೇವಣಕಟ್ಟದಿಂದ ಓಡ್ಲಮನೆ ಕ್ರಾಸ್ವರೆಗೆ ಹೋಗಿ ಅಲ್ಲಿ ರೈಟಲ್ಲಿ ಗಿಳಿಗುಂಡಿ ಅಂತ ಬೋರ್ಡ್ ಹಾಕ್ಕೊಂಡಿದ್ದೆ. ಅಲ್ಲಿ ಹೋದರೆ ಶ್ರೀ ವೆಂಕಟರಮಣ ದೇವರ ಮೂಲ ಸ್ಥಳ ಸಿಗುತ್ತೆ ನಿಮಗೆ. ಇಲ್ಲಿ ಇವಾಗ ಬಂದು ರೀಚ್ ಆಗಿದ್ದಾಯಿತು. ಇವತ್ತಿನ ದಿನ ಇಲ್ಲಿ ತುಂಬ ಧಾರ್ಮಿಕ ಕಾರ್ಯಗಳೆಲ್ಲ ಇತ್ತು. ಇಲ್ಲಿ ಇವಾಗ 11 ವರ್ಷದಿಂದ ಪ್ರತಿ ವರ್ಷವೂ ಕೂಡ ದೇವರನ್ನು ಮಂಜುಗುಣಿಯಿಂದ ಮೌನ ಮೆರವಣಿಗೆಯಲ್ಲಿ ತಗೊಬಂದು ಮೂಲ ಸ್ಥಾನದಲ್ಲಿಟ್ಟು ಅನೇಕ ಧಾರ್ಮಿಕ ಕಾರ್ಯಗಳನ್ನೆಲ್ಲ ಮಾಡಿ ಪೂಜೆ, ಅನ್ನ ಸಂತರ್ಪಣೆ, ಆಮೇಲೆ ಅಶ್ವರಥೋತ್ಸವ ಅಂತ ಕಾರ್ಯಕ್ರಮದ ಹೆಸರು. ಪ್ರತಿ ವರ್ಷವೂ ಕೂಡ ನಡೀತಾ ಇದೆ. ಈ ವರ್ಷ ಲಾಸ್ಟ್ ಅಂತೆ, ಉದ್ಯಾಪನೆ ಅಂತ ಹೇಳ್ತಾಯಿದ್ರು. ನಾನು ಕೂಡ ಕೆಲವು ವರ್ಷದಿಂದ ಇಲ್ಲಿ ಬರಬೇಕು ಅಂತಲೇ ಇದ್ದೆ, ಬರೋಕೆ ಆಗ್ತಾ ಇರಲಿಲ್ಲ. ನೋಡಿ, ಅಂತೂ ಫೈನಲಿ ಮುಹೂರ್ತ ಕೂಡ ಬಂತು. ಜೊತೆಗೆ ಅಶ್ವರಥೋತ್ಸವ ಕೊನೆಯ ವರ್ಷ ಅಂತ ಕೂಡ ಹೇಳಿದರು. ಪಾರ್ಕಿಂಗಿಗೆ ಸ್ವಲ್ಪ ದೂರದಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿಂದ ಸುಮಾರು ಒಂದು 1/2-3 ಕಿಲೋಮೀಟ್ರ್ ಆಗ್ಬೋದು. ಹಾಗೆ ನಾವು ಹೋಗೋದು ಲೇಟ್ ಆಗಿತ್ತು. ಸುಮಾರು ಜನ ಎಲ್ಲ ಸಿಗ್ತಾಯಿದ್ರು, ಎಲ್ಲ ರಿಟರ್ನ್ ಹೋಗೋರೆಲ್ಲ. ಮಿನಿ ಜಾತ್ರೆ ಥರ ಆಗಿದೆ ನೋಡಿ. ಸುಮಾರಷ್ಟು ಅಂಗಡಿಗಳೆಲ್ಲ ಬಂದಿದೆ. ಇವಾಗ ಏನೇನೆಲ್ಲ ಬಂದಿದೆ, ಹೇಗೆಲ್ಲ ರೆಡಿ ಮಾಡಿದ್ದಾರೆ ಅಂತೆಲ್ಲ ನೋಡ್ತಾ ಹೋಗೋಣ. ಫೈನಲಿ ಬಂದು ರೀಚ್ ಆಗಿದ್ದಾಯಿತು. ನೋಡಿ, ಜನಸಾಗರ ಇಷ್ಟೊಂದು ಜನ ಇದ್ದಾರೆ ಅಂತ. ಇದೇ ನೋಡಿ ಶ್ರೀ ವೆಂಕಟರಮಣ ದೇವರ ಮೂಲಸ್ಥಾನ. ನೋಡಿ ಎಷ್ಟು ಸುಂದರವಾಗಿದೆ ಪರಿಸರ ಅಂತ. ಹೊಳೆ ಪಕ್ಕಕ್ಕೆ ಹರಿತಾ ಇದೆ. ಈಗ ದೇವರ ಮೂರ್ತಿ ಏನು ಕಾಣಿಸ್ತಾ ಇದೆಯೋ ಅದೇ ಜಾಗದಲ್ಲಿ ಗೋ ಹೆಜ್ಜೆ ಕೂಡ ಇದೆಯಂತೆ, ಕಲ್ಲು ಬಂಡೆ ಮೇಲೆ. ಎಷ್ಟೋ ವರ್ಷದ ಹಿಂದೆ ಇಲ್ಲಿ ತಿರುಮಲ ಯೋಗಿಗಳು ತಪಸ್ ಮಾಡ್ತಾ ಇರಬೇಕಾದ್ರೆ ಅಶರೀರವಾಣಿ ಕೇಳಿಸ್ತಂತೆ. ಇಲ್ಲಿ ತಿರುಮಲ ಯೋಗೇಂದ್ರ, ಇಲ್ಲೇ ಸಮೀಪದಲ್ಲಿ ಶಿಲಾ ಮಧ್ಯದಲ್ಲಿ ಮಹಾವಿಷ್ಣು ವೆಂಕಟೇಶನ ರೂಪದಲ್ಲಿ ಆವಿರ್ಭವಿಸಿದ್ದಾನೆ. ಅವನನ್ನು ಇಲ್ಲಿಂದ ಅರ್ಧ ಯೋಜನಾ ದೂರದಲ್ಲಿ ಉತ್ತರ ಭಾಗದಲ್ಲಿ ಇರುವ ಮಂಜುಗುಣಿ ಎನ್ನುವ ರಮಣೀಯವಾದ ಕ್ಷೇತ್ರದಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡುವೆಂಬುದಾಗಿ ತಿರುಮಲ ಯೋಗಿಗಳಿಗೆ ಅಶರೀರವಾಣಿ ಅಂತರಂಗಕ್ಕೆ ವೇದ್ಯವಾದಾಗ ತಿರುಮಲ ಯೋಗಿಗಳು ಅತ ಯೋಗೀಶ್ವರ ಶ್ರುತ್ವ ಅತಿ ವಿಸ್ಮತ ಮಾನಸಃ, ಅತ್ಯಂತ ವಿಸ್ಮಿತರಾದ್ರಲ್ಲಿ. ಭಗವದ್ವಾಣಿ ಕೇಳಿಸ್ತಲ್ಲ. ತಥಾ ತಿರುಮಲ ಯೋಗೇಂದ್ರೋ ಯೋಗ ನಿದ್ರಾ ಮವಾಪಸಃ, ಯೋಗ ನಿದ್ರೆಯಿಂದ ಎಚ್ಚರಗೊಂಡು ತನಗೆ ಅಶರೀರವಾಣಿ ಕೇಳಿಸಿದಂತಹ ಸೂತ್ರಾನುಸಾರೇಣ ಭಗವಂತನನ್ನ ಶಿಲಾರೂಪದಲ್ಲಿ ಉದ್ಭವಿಸಿದಂತಹ ಭಗವಂತನ ದರ್ಶನಕ್ಕಾಗಿ ಆ ಸ್ಥಳವನ್ನು ಅರಸುತ್ತಾ ಬಂದು ದರ್ಶನ ಮಾಡಿದ್ರಂತೆ. ಕೇಳಿದ್ರಲ್ಲ ಇತಿಹಾಸ ಏನಿದೆ ಅಂತ. ಹಾಗೆ ನಾವು ಪ್ರಸಾದ ಭೋಜನವನ್ನು ಮಾಡಿಕೊಂಡು ನಂತರ ಗುಹೆಗೂ ಕೂಡ ಹೋದ್ವಿ. ತಿರುಮಲ ಯೋಗಿಗಳು ತಪಸ್ ಮಾಡಿರೋ ಗುಹೆ ಇದೆ ಇಲ್ಲಿ. ಹಾಗೆ ತುಂಬ ಜನ ಪರಿಚಯದವರು ಸಿಕ್ಕರು. ಇವರು ಶುಭ ಅಂತ, ಅದೇ ಊರವರು. ಹಾಗೆ ಹೊಳೆ ಪ್ರಕೃತಿ ಸೌಂದರ್ಯ ನೋಡ್ತಾ ಇರ್ಬೋದು. ಈಗಲೂ ಕೂಡ ಮಹಾಶಿವರಾತ್ರಿ ದಿನ ಇಲ್ಲಿ ಭಸ್ಮವನ್ನು ತೆಗಿತಾರಂತೆ. ಹೊಳೆಯಲ್ಲಿ ಭಸ್ಮ ಸಿಗೋ ಜಾಗ ಬೇರೆ ಕಡೆ ಹಾಗೆ ಮುಂದೆ ಇದೆ ಅಂತ ಹೇಳ್ತಾಯಿದ್ರು.
ಈಗ ನಾವು ಗುಹೆಯನ್ನು ನೋಡೋಕೆ ಹೊರಟ್ವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಆಗುತ್ತೆ, 300 ಮೀಟ್ರ್ ಇರ್ಬೋದು ಅಷ್ಟೇ. ಅತ್ಲ ದಾರಿದ್ದ ಅಲ್ಲೋಡ ಆ ಕಡೆ ಇದ್ದಿದ್ದೆ, ಸುಮ್ಮನೆ ಅಲ್ಲಿ ಜಾಗ ಇಟ್ಟಿದ್ದೆ ಅನಿಸ್ತು ಜಾರ್ಗು. ಇದೇ ನೋಡಿ ಗಿಳಲಗುಂಡಿ ಗುಹೆ. ಇಲ್ಲಿ ತಿರುಮಲ ಯೋಗಿಗಳು ತಪಸ್ಸು ಮಾಡಿರೋ ಜಾಗನಂತ ಇದು. ಈಗಲೂ ಕೂಡ ಗುಹೆಯ ಒಳಗಡೆ ಸ್ವಲ್ಪ ದೂರ ಹೋಗ್ಬೋದು. ಹಾಗೆ ದೀಪಕ್ ಅವರು ಒಳಗಡೆ ಹೋಗಿ ವಿಡಿಯೋ ಬಂದಿದ್ದಾರೆ, ನೋಡೋಣ ಹೇಗಿದೆ ಅಂತ. ಇಲ್ಲಿ ಮಹಾಶಿವರಾತ್ರಿ ದಿನ ತುಂಬ ಜನ ಬರ್ತಾರಂತೆ. ಹಾಗೆ ಭಸ್ಮ ತೆಗೆಯೋದು ಆಗಲೇ ಹೇಳಿದ್ನಲ್ಲ, ಹೊಳೆಯಲ್ಲಿ ಭಸ್ಮ ಕೂಡ ಸಿಗುತ್ತಂತೆ. ಇದು ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಅವತ್ತಿನ ದಿನ ಬೆಳಗ್ಗೆ ಇಲ್ಲೂ ಕೂಡ ಪಾದುಕೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದಾರಂತೆ. ಒಂದಷ್ಟು ಧಾರ್ಮಿಕ ಕಾರ್ಯಗಳೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ರು. ಗುಹೆಯ ಒಳಗಡೆ ಹೇಗಿದೆ ಅಂತ ನೋಡಿ. ಇಲ್ಲಿರುತ್ತೆ ಮತ್ ಕಡೆ ಜಾಗ ಇಲ್ಲ ಅಣ್ಣ, ಇಲ್ಲಿ ಸಣ್ಣ ಜಾಗ ಅಂದ್ರು ಮಾತ್ರ ಸಣ್ಣ ಜಾಗ. ಮಲ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಆ ಕಡೆ ಮಲ್ಕೊಂಡು ಹೋಗ್ಬೇಕು. ಮತ್ತೆ ಜಾಗ ಇದೆ ಇಲ್ಲಿ, ನಾನು ಮಲ್ಕೊಂಡು ಹೋಗ್ತೇನೆ ಇಲ್ಲಿ. ಜಾಗ ಫುಲ್ ಸೂಪರ್ ಆಗಿದೆ ಜಾಗ. ಮನೆ ಎಲ್ಲ ಉಂಟಲ್ಲ. ಓಹೋ, ಫೈನಲಿ ಗುಹೆ ಒಳಗೆ ಪೀಠ ಎಲ್ಲ ಹೇಗಿದೆ ಅಂತ ನಾವು ಕೂಡ ನೋಡಿದ್ದಾಯಿತು. ಸಾವಕಾಶ ದೀಪಕ್ ಅವರು ಒಳಗಡೆ ಗುಹೆಗೆ ಹೋಗಿದ್ರಲ್ಲ, ಸೊ ನಾನೇ ಹೋಗ್ತಾ ಇಲ್ಲಿ ಕೆಳಗಡೆ ಹೊಳೆ ಹತ್ರ ಕುತ್ಕೊಂಡಿದ್ವಿ. ಚೆನ್ನಾಗಿದೆ ಜಾಗ. ಆವತ್ತಿನ ದಿನ ತುಂಬ ಜನನೇ ಇದ್ರು, ಅವರೆಲ್ಲ ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇತ್ತು.
ಗುಹೆನ ನೋಡಿಕೊಂಡು ಪುನಃ ದೇವರಿರೋ ಜಾಗಕ್ಕೆ ಬಂದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ದೇವ್ರ ಮೆರವಣಿಗೆ ಕೂಡ ಹೊರಡುತ್ತೆ ಮಂಜುಗುಣಿಗೆ. ಎಷ್ಟೊಂದು ವಿಜೃಂಭಣೆಯಿಂದ ಹೊರಡುತ್ತೆ ಅದೆಲ್ಲ ನೆಕ್ಸ್ಟ್ ಲಾಗಲ್ಲಿ ನೋಡೋಣ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.